ದಿನದಿಂದ ದಿನಕ್ಕೆ ಅಪಾಯಕಾರಿಯಾಗ್ತಾ ಇದೆ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಕರು ಇರುವಾಗಲೇ ಪದೇ ಪದೇ ಬ್ರೇಕ್ ಫೇಲ್ಯೂರ್ ಆಗೋ ಘಟನೆಗಳು ಮರುಕಳಿಸ್ತಾ ಇದೆ. 8 ತಿಂಗಳ ಅಂತರದಲ್ಲಿ ಸುಮಾರು 220 ಬಸ್ಗಳ ಬ್ರೇಕ್ ಫೇಲ್ಯೂರ್ ಆಗಿದೆ. ಪ್ರಯಾಣಿಕರನ್ನ ಅಪಾಯಕ್ಕೆ ದೂಡ್ತಾ ಇದೆ ಬಿಎಂಟಿಸಿ ಬಸ್ಗಳು. ಬಿಎಂಟಿಸಿಯ ಬ್ರೇಕು ನಟ್ಟು ಬೋಲ್ಟ್ ಅನ್ನ ಸರಿಪಡಿಸಬೇಕು ಅಂತ ಆಗ್ರಹ ಪಡಿಸಲಾಗ್ತಾ ಇದೆ. ಯಾಕಂದ್ರೆ ಪದೇ ಪದೇ ಈ ರೀತಿಯಾದಂತಹ ಪ್ರಕರಣಗಳು ಮರುಕಳಿಸ್ತಾ ಇದ್ರು ಕೂಡ ಬಿಎಂಟಿಸಿ ಮಾತ್ರ ಮೌನವಾಗಿದೆ. ಡೋಂಟ್ ಕೇರ್. ಪ್ರಯಾಣಿಕರಿಗೆ ಬಿಎಂಟಿಸಿ ಬಸ್ ಹತ್ತಬೇಕಲ್ಲ ಅಂದ್ರೆ 2 ಸಲ ಯೋಚನೆ ಮಾಡಬೇಕು, ಹಂಗಿದೆ ಪರಿಸ್ಥಿತಿ. ಬಸ್ ಹತ್ತುತ್ತೀವಿ ಇಳಿತೀವೋ ಇಲ್ವೋ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬಿಎಂಟಿಸಿನ ಮೇಂಟೈನ್ ಮಾಡ್ತಿದ್ದಾರೆ ಬಸ್ಗಳನ್ನ. ನಟ್ಟು ಬೋಲ್ಟು ಬ್ರೇಕು ಎಲ್ಲ ಸ್ವಲ್ಪ ಟೈಟ್ ಮಾಡ್ರಪ್ಪ, ಪ್ರಯಾಣಿಕರು ಜೀವ ಕೈಯಲ್ಲಿ ಹಿಡ್ಕೊಂಡು ಬಸ್ ಹತ್ತಬೇಕು ಅಂತ ಪರಿಸ್ಥಿತಿ ಇದೆ ಅಂತ. ಎಲ್ಲೋ ಯಾವುದೋ ಒಂದು ಬಸ್ಸು ಹೀಗಾಯ್ತು ಅಂದಿದ್ದಿದ್ರೆ ಪ್ರಯಾಣಿಕರು ಈ ರೀತಿ ಆತಂಕ ವ್ಯಕ್ತಪಡಿಸ್ತಾ ಇರಲಿಲ್ಲ. ಪದೇ ಪದೇ ಮೇಲಿಂದ ಮೇಲೆ ಅಂಥದ್ದೇ ಘಟನೆಗಳಾಗ್ತಾ ಇದೆ. ಬಿಎಂಟಿಸಿ ಬಸ್ ಬ್ರೇಕ್ ಡೌನ್ ಆಯಿತು, ಆಕ್ಸಿಡೆಂಟ್ ಆಯಿತು. ಏನಾದರೂ ದೊಡ್ಡ ಮಟ್ಟದಲ್ಲಿ ಅವಘಡ ಸಂಭವಿಸೋವರೆಗೂ ಏನು ಬಿಎಂಟಿಸಿ ಎಚ್ಚೆತ್ತುಕೊಳ್ಳಲ್ವಾ ಹಾಗಿದ್ರೆ ಅಂತ ಅನಿಸುತ್ತೆ. ಯಾಕಂದರೆ ಪುನಃ ಈ ರೀತಿಯಾದಂಥ ಕಂಪ್ಲೇಂಟ್ಸ್ಗಳು ಹೋಗ್ತಾ ಇದ್ರು ಕೂಡ ಅದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆನೂ ಇಲ್ಲ, ಅಥವಾ ಅದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನ ಕೂಡ ಬಿಎಂಟಿಸಿ ಕಡೆಯಿಂದ ಆಗ್ತಾ ಇಲ್ಲ. ಹೀಗಾಗಿ ಮೊದಲು ಪ್ರಯಾಣಿಕರ ಸೇಫ್ಟಿ ಮುಖ್ಯ. ಪ್ರಯಾಣಿಕರ ಸೇಫ್ಟಿ ದೃಷ್ಟಿಯಿಂದ ಮೊದಲು ಇದನ್ನು ಸರಿಪಡಿಸಿ ಅಂತ ಆಗ್ರಹಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸತ್ತಾರ್. ಈಗೇನು ಬಿಎಂಟಿಸಿ ಬಸ್ ಹತ್ತೋ ಪ್ರಯಾಣಿಕರ ಜೀವಕ್ಕೆ ಗ್ಯಾರಂಟಿ ಇಲ್ವಾ ಅಂತ? ವಿಜಯ್, ಖಂಡಿತವಾಗಿಯೂ ಪ್ರಯಾಣಿಕರು ಕೂಡ ಇದೇ ಪ್ರಶ್ನೆಯನ್ನು ಮಾಡ್ತಾ ಇರುವಂತದ್ದು. ಮೊದಲಿಗೆ ಬಿಎಂಟಿಸಿಯ ನಟ್ಟು ಬೋಲ್ಟ್ ಅನ್ನು ಟೈಟ್ ಮಾಡಿ ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಯಮದ ಪ್ರಕಾರ ಯಾವುದೇ ಒಂದು ಬಸ್ ಅನ್ನು ಮಾರ್ನಿಂಗ್ ಡಿಪೋದಿಂದ ಹೊರಗಡೆ ತರುವಂತಹ ಸಂದರ್ಭದಲ್ಲಿ ಅದರ ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡಬೇಕು. ಡಿಪೋ ಮ್ಯಾನೇಜರ್ ಆಗಿರ್ಬೋದು, ಚಾಲಕನಾಗಿರ್ಬೋದು, ಇಬ್ರು ಕೂಡ ಚೆಕ್ ಮಾಡಿ ಅದನ್ನು ಹೊರತರಬೇಕು. ಬಟ್ ಇಲ್ಲಿ ಆ ರೀತಿ ಆಗ್ತಾ ಇಲ್ಲ. ಪದೇ ಪದೇ ನಡು ರಸ್ತೆಯಲ್ಲಿ ಕೆಟ್ಟು ನಿಲ್ತಾ ಇದೆ. ಒಂದು ಕಡೆ ಆದ್ರೆ ಕೆಟ್ಟು ನಿಂತು, ಒಂದು ಕಡೆ ಬಿಎಂಟಿಸಿ ಬಸ್ಗಳು ನಡು ರಸ್ತೆಯಲ್ಲಿ ಕೆಟ್ಟು ನಿಲ್ತಿರೋದ್ರಿಂದ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿ ಬ್ರಿಡ್ಜ್ ಮೇಲೆ ಹತ್ತೋದಾಗಿರ್ಬೋದು ಅಥವಾ ಅಕ್ಕಪಕ್ಕದಲ್ಲಿರುವಂತಹ ಅಂಗಡಿ ಪ್ರಕರಣ ಪದೇ ಪದೇ ಮರುಕಳಿಸ್ತಾ ಇದೆ. ಈ ರೀತಿ ಆಗ್ತಾ ಇದ್ರು ಯಾಕೆ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಖುದ್ದು ಸಾರಿಗೆ ಸಚಿವರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ನಗರದಲ್ಲಿರುವಂತಹ ಟ್ರಾಫಿಕ್ ಕಂಟ್ರೋಲ್ ಮಾಡಲು ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸಿದ ಪದೇ ಪದೇ ಜನರಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ಜನರಿದೀಗ ಇಂತಹ ಬಸ್ನಲ್ಲಿ ನಾವು ಯಾವ ರೀತಿಯಾಗಿ ಪ್ರಯಾಣಿಸಬೇಕು, ಯಾವ ಧೈರ್ಯದ ಆಧಾರದ ಮೇಲೆ ನಾವು ಪ್ರಯಾಣಿಸಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.